ಕಟ್ ಆಗಿದೆ. ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನ ಕ್ರಸ್ಟ್ ಗೇಟ್ ಕಟ್ ಆಗಿರೋದು. ರಾತ್ರಿ 11 ಗಂಟೆ ಸುಮಾರಿಗೆ ಚೈನ್ ಲಿಂಕ್ ಕಟ್ ಆಗಿದೆ. ಕೊಪ್ಪಳದ ಮುನಿರಾಬಾದ್ ಬಳಿ ಇರುವಂತಹ ಟಿಬಿ ಡ್ಯಾಂನಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ತಡರಾತ್ರಿ. ತುಂಗಭದ್ರಾ ಡ್ಯಾಮ್ ಜಲಾಶಯದಿಂದ ನದಿಗೆ ಭಾರಿ ಪ್ರಮಾಣದ ನೀರು ಹರಿತಾ ಇದೆ. ಸದ್ಯ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಅಲರ್ಟ್ ಆಗಿ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಟಿಬಿ ಡ್ಯಾಮ್ ಮೈದುಂಬಿ ಹರಿತಾ ಇದೆ. ಈ ಮಧ್ಯೆ ಚೈನ್ ಲಿಂಕ್ ಕಟ್ ಆಗಿರೋದು ಆತಂಕಕ್ಕೆ ಕಾರಣ ಆಗಿದೆ. 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಪರಿಣಾಮ ಹೆಚ್ಚು ನೀರು ಈಗ ನದಿಗೆ ರಿಲೀಸ್ ಆಗ್ತಾ ಇದೆ. 1 ಲಕ್ಷ ಕ್ಯೂಸೆಕ್ ನೀರು ಈಗಾಗಲೇ ರಿಲೀಸ್ ಆಗಿರೋದು ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಈ ರೀತಿ ರಾತ್ರೋರಾತ್ರಿ ಚೈನ್ ಲಿಂಕ್ ಕಟ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿತಾ ಇರೋದು. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಟ್ ಆಗಿರುವ ಹಿನ್ನೆಲೆ ಸ್ಥಳಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಭೇಟಿಯನ್ನ ನೀಡಿದ್ದಾರೆ. ಶಾಸಕರಾದ ಗವಿಯಪ್ಪ, ರಾಘವೇಂದ್ರ ಹಿಟ್ನಾಳ್, ಸಚಿವ ಶಿವರಾಜ್ ತಂಗಡಿಗೆ ಸೇರಿ ಹಲವರು ಭೇಟಿಯನ್ನು ನೀಡಿದ್ದಾರೆ. ಡ್ಯಾಮ್ ನೋಡೋದಕ್ಕೆ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ಚೈನ್ ಲಿಂಕ್ ಕಟ್ ಆಗಿರೋದು ಒಂದು ಕಡೆ ಭಯಕ್ಕೆ ಕಾರಣ ಆಗ್ತಾ ಇದೆ, ಮತ್ತೊಂದು ಕಡೆ ಚೈನ್ ಲಿಂಕ್ ಕಟ್ ಆಗಿ ಏನಾಗ್ತಾ ಇದೆ ಅನ್ನುವಂಥ ಕುತೂಹಲ ಜನರಲ್ಲಿ, ಮತ್ತೊಂದು ಕಡೆ ಆತಂಕ ಅದನ್ನು ನೋಡೋದಕ್ಕೆ ಬರ್ತಾ ಇರೋಂಥದ್ದು. ಅಧಿಕಾರಿಗಳು ಈಗಷ್ಟೇ ಅಂದರೆ ಎಂಟ್ರಿ ಕೊಟ್ಟಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಈ ರೀತಿಯ ಒಂದು ಘಟನೆ ಆಗ್ತಾ ಇದ್ದಂತೆ ಜನಪ್ರತಿನಿಧಿಗಳು ಈಗಾಗಲೇ ಸ್ಥಳಕ್ಕೆ ಬಂದಿದ್ದರು. ಗವಿಯಪ್ಪ, ರಾಘವೇಂದ್ರ ಹಿಟ್ನಾಳ್ ಸೇರಿದಂತೆ ಅನೇಕ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಲ್ಲಿ ಆಗಮಿಸಿದ್ರು. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ 1 ಲಕ್ಷ ಕ್ಯೂಸೆಕ್ ನೀರು ಈಗಾಗಲೇ ಔಟ್ಫ್ಲೋ, ಹೊರಹರಿವು ಹೆಚ್ಚಳವಾಗ್ತಾ ಇದೆ. ಮತ್ತೊಂದು ಕಡೆ ಸಚಿವ ತಂಗಡಿಗೆ ಕೂಡ ಭೇಟಿ ನೀಡಿರುವಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸಚಿವ ತಂಗಡಿಗೆ ಕೂಡ ಬಂದಿದ್ದರು ಸ್ಥಳಕ್ಕೆ. ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಇದರಿಂದ ಏನು ಅವಾಂತರ ಆಗಬಹುದು, ಮುಂಜಾಗ್ರತಾ ಕ್ರಮ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಕೂಡ ಈಗ ಸ್ವತಃ ಸಚಿವರಿಂದ ಆಗ್ತಾ ಇದೆ. ಸಚಿವರು ಭೇಟಿ ಕೊಟ್ಟಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಸೇರಿದಂತೆ ಶಾಸಕ ಗವಿಯಪ್ಪ, ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಆಗಮಿಸಿದರು. ಅಧಿಕಾರಿಗಳು ಕೂಡ ದೌಡಾಯಿಸಿದರು ಈ ರೀತಿಯ ಒಂದು ಘಟನೆ ಆಗ್ತಾ ಇದ್ದಂತೆ. ಮತ್ತೊಂದು ಕಡೆ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಟಿಬಿ ಡ್ಯಾಮ್ ನೋಡೋದಕ್ಕೆ ಅಂತ ಅಲ್ಲಿ ಬರ್ತಾ ಇರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕ್ರಸ್ಟ್ ಗೇಟ್ ಈ ರೀತಿ ಏಕಾಏಕಿ ಕಟ್ ಆಗಿದ್ದಕ್ಕೆ ಏನು ಕಾರಣ? ಈ ಹಿಂದೆಯೂ ಕೂಡ ಈ ರೀತಿ ಘಟನೆಗಳು ಸಂಭವಿಸಿದೆಯಾ? ಅದರ ಬಗ್ಗೆ ಏನಾದರೂ ಉದಾಹರಣೆ ಇದೆಯಾ? ಆ ರೀತಿ ಆದಾಗ ಏನು ಕ್ರಮ ಕೈಗೊಳ್ಳಲಾಗುತ್ತೆ ಸಹಜವಾಗಿ? ಯಾಕಂದರೆ ಟಿಬಿ ಡ್ಯಾಮ್ನಲ್ಲಿ ಈ ರೀತಿ ಗೇಟ್ ಚೈನ್ ಲಿಂಕ್ ಕಟ್ ಆದಾಗ ಯಾವ ರೀತಿ ಸಮಸ್ಯೆ ಆಗಬಹುದು ಅನ್ನೋದ್ರ ಬಗ್ಗೆ ಅದರ ಅರಿವು ಮೊದಲೇ ಅಧಿಕಾರಿಗಳು ಇರುತ್ತೆ. ಹೀಗಾಗಿ ಏನು ಕ್ರಮ ಕೈಗೊಳ್ತಾರೆ, ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟು ಒಂದು ಕಡೆ ಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ ಆಗಿಬಿಟ್ಟು, ಅದು ಕಟ್ಟಾಗಿಲ್ಲ ಆ್ಯಕ್ಚುಲಿ, ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ. ಅದರಿಂದಾಗಿ ಸುಮಾರು 20ರಿಂದ 30 ಸಾವಿರ ಕ್ಯೂಸೆಕ್ಸು ನದಿಗೆ ಹರಿಬಿಡಲಾಗ್ತಿದೆ. ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ತಡೆದ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ. ಅರೌಂಡ್ 60-70 ಸಾವಿರ ಕ್ಯೂಸೆಕ್ಸನ್ನು ನಾವು ರಿವರಿಗೆ ಬಿಟ್ಟಿದ್ದೀವಿ. ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ, ಬರ್ತಾರೆ. ನಮ್ಮ MD ಸಾಹೇಬರು, ಸೆಕ್ರೆಟರಿ ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು, MD ಸಾಹೇಬರು HLC ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ, ಅವರು ಬರ್ತಾರೆ. ನಮ್ಮ MD ಅವರು, ಸೆಕ್ರೆಟರಿ ಅವರು ಬರ್ತಾರೆ. ಒಂದು ಅಲ್ಲೇ ಸಿಚುಯೇಷನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ದೀವಿ. ವೀಕ್ಷಣೆ ಮಾಡಿದೆ. ನಮ್ಮಲ್ಲೇ ಚೀಫ್ ಎಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು. ಈಗಾಗಲೇ ಸೆಕ್ರೆಟ್ರಿ, MDಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60ರಿಂದ 65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾಯಿದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಇದಕ್ಕೆ ಆ ಗೇಜ್ ಕೆಳಗೆ ಇಡಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್
20 ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್, ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತಿ ಚೈನ್ ಲಿಂಕ್. ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮ್ಗೆ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ 20 ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಿಜಯನಗರ ಪ್ರತಿನಿಧಿ ಸುರೇಶ್ ಚೌಹಾಣ್ ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ, ಬಹುಶಃ ಟಿ ಬಿ ಡ್ಯಾಮ್ನ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸಿದ್ದಿದೆಯಾ? ಅಂದರೆ ಅನೇಕ ರೀತಿಯ ಪ್ರಾಬ್ಲಮ್ಗಳಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಈ ರೀತಿ ಚೈನ್ ಲಿಂಕ್ ಕಟ್ ಆಗಿದ್ದು ಇದರಿಂದ ಅವಾಂತರ ಆಗುವಂಥ ಸಾಧ್ಯತೆಗಳು ಇರುತ್ತಾ? ಏನು ಕ್ರಮ ಕೈಗೊಳ್ಳಲಾಗ್ತಾ ಇದೆ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸದ್ಯಕ್ಕೆ ಟಿ ಬಿ ಡ್ಯಾಮ್ನಲ್ಲಿ ಈ ರೀತಿ ಚೈನ್ ಲಿಂಕ್ ಕಟ್ ಆಗಿರೋದು ಸಚಿವರು ಮಾತಾಡ್ತಾ ಇದ್ರು, ಅಧಿಕಾರಿಗಳು ಮಾತಾಡ್ತಾ ಇದ್ರು, ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಫೋರ್ಸ್ ಹೆಚ್ಚಾಗಿ ಒಂದೇ ಕಡೆ ಪ್ರೆಷರ್ ಜಾಸ್ತಿ ಆಗಬಾರ್ದು ಅಂತ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ. 70ರಿಂದ 80 ಸಾವಿರ ಕ್ಯೂಸೆಕ್ ನೀರು ಈಗಾಗಲೇ ರಿಲೀಸ್ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಇನ್ನೂ ಒಂದು 20 ಫೀಟ್ ನೀರು ಕಡಿಮೆ ಆಗಬೇಕು, ಆ ಗೇಜ್ ಕಡಿಮೆ ಆದರೆ ಫೋರ್ಸ್ ಕಡಿಮೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಈಗಾಗಲೇ ನದಿ ಪಾತ್ರದ ಜನರಿಗೆ ಅಲರ್ಟ್ ಆಗಿರುವಂತೆ ಸೂಚನೆ ಕೂಡ ಕೊಡಲಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಎಸ್, ಅಗೇನ್ ಪ್ರತಿನಿಧಿ ಸುರೇಶ ಸಂಪರ್ಕಕ್ಕೆ ಬಂದಿದ್ದಾರೆ. ಸುರೇಶ, ಚೈನ್ ಲಿಂಕ್ ಕಟ್ ಆಗೋದು ಅಂತಂದರೆ ಅಲ್ಲಿ ಏನು ಸಮಸ್ಯೆ ಆಗುತ್ತೆ? ಈ ಸಮಸ್ಯೆಗೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ? ಶ್ರೀಪಾದ, ನಿಜಕ್ಕೂ ಏನಂತಂದ್ರೆ ತುಂಗಭದ್ರಾ ಜಲಾಶಯದ ಚೈನ್ ಲಿಂಕ್ ಅಂತಂದ್ರೆ ಈಗ ಜಲಾಶಯದ ಏನು ಕ್ರಸ್ಟ್ ಗೇಟ್ಗಳಿಗೆ ಏನು ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸುತ್ತಾರೆ. ಈ ಗೇಟ್ಗಳನ್ನ ಮೇಲಿಂದ ಕೆಳಗಡೆ ಎತ್ತಲಿಕ್ಕೆ ಮತ್ತೆ ಇಳಿಸ್ಲಿಕ್ಕೆ ಅವಕ್ಕೆ ಚೈನ್ಗಳನ್ನ ಹಾಕಿರ್ತಾರೆ. ಆ ಚೈನ್ ಲಿಂಕ್ ಏನಿದೆ, ಆ ಚೈನ್ ಲಿಂಕ್ನ ಒಂದು ಕೊಂಡೆ ಅದರಲ್ಲಿ ಕಿತ್ಕೊಂಡು ಹೋಗಿದೆ. ಅದು ಕಿತ್ತಿರೋದ್ರಿಂದ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹೊರ ಹೋಗ್ತಾ ಇದೆ. ಈಗಾಗಲೇ ಏನಂತಂದ್ರೆ 1 ಲಕ್ಷ ಕ್ಯೂಸೆಕ್ ನೀರು ಏನು ಡ್ಯಾಮ್ನಿಂದ ಹೊರ ಹೋಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ನದಿ ಪಾತ್ರದಲ್ಲೂ ಕೂಡ ಈಗಾಗಲೇ ಇನ್ಫ್ಲೋ ಕಡಿಮೆ ಇರೋ ಕಾರಣದಿಂದ ನದಿ ಪಾತ್ರದಲ್ಲಿ ನೀರು ಕೂಡ ಕಡಿಮೆ ಆಗಿತ್ತು. ಈಗ ಏನಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹೋಗ್ತಾ ಇರೋದ್ರಿಂದ ಒಂದು ರೀತಿ ಏನಂತಂದ್ರೆ ಪ್ರವಾಹದ ಭೀತಿ ಕೂಡ ಒಂದು ಕಡೆ ಎದುರಾಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಡ್ಯಾಮ್ ನಲ್ಲಿ 105 TMC ನೀರು ಏನು ಭರ್ತಿ ಆಗಿತ್ತು. ಈಗ ಏನಂತಂದ್ರೆ ಏನು ಈ ಒಂದು ಡ್ಯಾಮ್ ನ ಸಂಪೂರ್ಣ ತುಂಬಿರೋದ್ರಿಂದ ಸಾಕಷ್ಟು ಪ್ರೆಷರ್ ಇತ್ತು. ಅಂದ್ರೆ ಈಗ 105 TMC ನೀರಲ್ಲಿ ಕೇವಲ ಏನಂತಂದ್ರೆ 19 ನಂಬರ್ ಗೇಟ್ ಏನು ಒಂದು ಚೈನ್ ಲಿಂಕ್ ಕಟ್ ಆಗಿದೆ. ಅದ್ರ ಜೊತೆಗೆ ಏನಂದ್ರೆ ಈಗಾಗಲೇ 32 ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ದಾರೆ. ಆದ್ರೆ ಏನು ಸಂಪೂರ್ಣವಾಗಿ ಏನು ಡ್ಯಾಮ್ ತುಂಬಿರೋದ್ರಿಂದ ನೀರಿನ ಪ್ರೆಷರ್ ನಿಜಕ್ಕೂ ಏನಂತಂದ್ರೆ ಒಂದು ಜಾಸ್ತಿ ಆಗ್ತಾ ಇದೆ. ಈ ನೆಲೆಯಲ್ಲಿ ಈಗಾಗಲೇ ಇಲ್ಲಿ ಸಾಕಷ್ಟು ಇಲ್ಲಿ ಏನಂತಂದ್ರೆ ಎಂಜಿನಿಯರ್ಗಳು ಮತ್ತೆ ಅಧಿಕಾರಿಗಳು ಇದನ್ನ ಒಂದು ತಡಿಲಿಕ್ಕೆ ಈಗಾಗಲೇ ಏನಂತಂದ್ರೆ ಸಾಕಷ್ಟು ಇದರ ಬಗ್ಗೆ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಸದ್ಯ ಏನಂತಂದ್ರೆ ಈಗಾಗಲೇ ಹೈದರಾಬಾದ್ನಿಂದ ಮತ್ತೆ ಬೆಂಗಳೂರಿಂದ ಏನಂದ್ರೆ ಎಂಜಿನಿಯರ್ಗಳ ತಂಡ ಒಂದು ಬರ್ತಾ ಇದೆ. ಅದು ಬಂದ ನಂತರವೇ ಇದಕ್ಕೆ ಏನ್ ಮಾಡಬಹುದು ಅನ್ನುವಂಥದ್ದು ತೀರ್ಮಾನ ಮಾಡಲಾಗುತ್ತೆ. ಅಂದ್ರೆ ಇದುವರೆಗೂ ಕೂಡ ಈಗಾಗಲೇ ನೀರಿನ ಪ್ರಮಾಣ ಹೆಚ್ಚಿರೋದ್ರಿಂದ ಅದು ಒಳಗಡೆ ಹೋಗಿ ಕಾರಣಕ್ಕೆ ಇದಾಗಿದೆ. ಮತ್ತೆ ಇನ್ನು ಈ ಒಂದು 19 ಗೇಟ್ ಜೊತೆಗೆ ಬೇರೆ ಏನೆಲ್ಲ. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.